ಇಸ್ರೇಲ್ ಮೇಲೆ ಇರಾನ್ನಿಂದ ಭೀಕರ ಮಿಸೈಲ್ ದಾಳಿ ನಡೆದಿದೆ. ಏಕಕಾಲಕ್ಕೆ 400ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇರಾನ್ ದಾಳಿಯಾಗಿದೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಭೀಕರ ಮಿಸೈಲ್ ದಾಳಿಯಾಗಿದೆ. ಏಕಕಾಲಕ್ಕೆ 400ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಪ್ರಮುಖ ಪ್ರದೇಶವನ್ನ ಟಾರ್ಗೆಟ್ ಮಾಡಿದೆ ಇರಾನ್. ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ಟೆಲ್ ಅವೀವ್ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಇಸ್ರೇಲ್ನ ಆಕಾಶದಲ್ಲಿ ಇರಾನ್ ಕ್ಷಿಪಣಿಗಳು ಗರ್ಜಿಸಿದ್ದಾವೆ. ತಕ್ಕ ಸಮಯ ಸ್ಥಳದಲ್ಲಿ ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ ಅಂತ ಇಸ್ರೇಲ್ ಸೇನೆ ಪಣತೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದ್ದು ವಿಶ್ವ ಯುದ್ಧ ನಡೆಯುತ್ತಾ ಅನ್ನುವಂತಹ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಟೆಲ್ ಅವೀವ್ ಮೇಲೆ ಬಿದ್ದಂತಹ ಮಿಸೈಲ್ಗಳು. ಆಕಾಶದಲ್ಲಿ ಯಾವ ರೀತಿ ಮಿಸೈಲ್ಗಳ ಹಾರಾಟ ಆಗ್ತಾ ಇದೆ ಅಂತ ಗಮನಿಸ್ತಾ ಇದ್ದೀರಿ. ಏಕಕಾಲದಲ್ಲಿ ಇದು 400ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇರಾನ್ ದಾಳಿಯನ್ನ ನಡೆಸಿರುವಂಥದ್ದು. ಇಸ್ರೇಲ್ನ ಪ್ರಮುಖ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ಟೆಲ್ ಅವೀವ್ ಮೇಲೆ ದಾಳಿಯನ್ನು ನಡೆಸಲಾಗಿದ್ದು ಹಲವು ಮಂದಿಗಾಗಲೇ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇರಾನ್ ಕ್ಷಿಪಣಿಗಳ ಗರ್ಜನೆ ತಕ್ಕ ಸಮಯ ಹಾಗೆ ಸ್ಥಳದಲ್ಲಿ ನಾವು ಪ್ರತೀಕಾರ ತೀರಿಸಿಕೊಳ್ತೇವೆ ಅಂತ ಇಸ್ರೇಲ್ ಸೇನೆ ಶಪಥ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಉಂಟಾಗಿದ್ದು ವಿಶ್ವ ಯುದ್ಧ ನಡೆಯುತ್ತಾ ಅನ್ನುವಂಥ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಭೀಕರ ಮಿಸೈಲ್ ದಾಳಿಯಾಗಿದೆ. ಏಕಕಾಲದಲ್ಲಿ 400ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇರಾನ್ ದಾಳಿಯನ್ನು ನಡೆಸಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ದಾಳಿಯಾಗಿದೆ. ಇಸ್ರೇಲ್ನ ಆಕಾಶದಲ್ಲಿ ಇರಾನ್ ಕ್ಷಿಪಣಿಗಳು ಯಾವ ರೀತಿ ಘರ್ಜಿಸ್ತಾ ಇದೆ ಅಂತ ಗಮನಿಸ್ತಾ ಇದ್ದೀರಿ. ತಕ್ಕ ಸಮಯ ಸ್ಥಳದಲ್ಲಿ ಪ್ರತೀಕಾರ ಅಂತ ಈಗ ಇಸ್ರೇಲ್ ಸೇನೆ ಶಪಥವನ್ನ ಮಾಡಿದೆ. ಟೆಲ್ ಅವೀವ್ ಮೇಲೆ ಮಿಸೈಲ್ಗಳು ಬೀಳ್ತಾ ಇರುವಂತಹ ದೃಶ್ಯಗಳು ಕೂಡ ಲಭ್ಯವಾಗಿದೆ ಟಿವಿ9ಗೆ.